ದಿವಸ ಕೋಲಾರ ಪಟ್ಟಣದಲ್ಲಿ ಸಿಕ್ಯಾಪ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಕೋಲಾರ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಸುನ್ನಿ ಇಜ್ತಿಮಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ 8, 10 ಮತ್ತು 9ನೇ ತಾರೀಕು 2 ದಿವಸದ ಕಾರ್ಯಕ್ರಮದಲ್ಲಿ ಮೊದಲಿನ ದಿವಸ ಅವಳಿ ಜಿಲ್ಲೆ, ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಸಮಸ್ತ ತಾಯಂದಿರು ಸಹೋದರಿಯರು ಆಗಮಿಸಿ ಈ ಸುನ್ನಿ ಮುಸ್ಲಿಂ ಇಜ್ತಿಮಾಕ್ಕೆ ಒಂದು ಶೋಭೆ ತಂದು ಕೊಟ್ಟಿದ್ದಕ್ಕಾಗಿ ನಾನು ಅವರೆಲ್ಲರಿಗೂ ಮೊಟ್ಟ ಮೊದಲು ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ಯಾಕೆಂದರೆ ಒಂದು ಚಿಕ್ಕದಾದಂಥ ಪಟ್ಟಣ ಇದು. ಇಂಥ ಪಟ್ಟಣದಲ್ಲಿ ಈ ಸುನ್ನಿ ಇಜ್ತಿಮಾ ಹಮ್ಮಿಕೊಳ್ಳುವಾಗ ಇಲ್ಲಿ ಎಷ್ಟು ಜನ ಸೇರ್ತಾರೆ, ಎಷ್ಟು ಮಹಿಳೆಯರು ಬರ್ತಾರೆ ಅನ್ನುವಂಥದ್ದು ಒಂದು ಅಂದಾಜು ಭಾಳಷ್ಟು ಕಡಿಮೆ ಇತ್ತು. ಆದರೆ ಇವತ್ತಿನ ಈ ಸೇರಿದ ಸಂಖ್ಯೆ ನೋಡಿದರೆ ಅಸಂಖ್ಯಾತ ಸುಮಾರು 7-8 ಸಾವಿರ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆಂದರೆ ಈ ಕೋಲಾರದ ಸಮಸ್ತ ಮುಸ್ಲಿಂ ಜನ ಪುಣ್ಯಸ್ಥರು ಅಂದರೆ ಹೇಳಿದ್ದಕ್ಕೆ ತಪ್ಪಾಗೋದಿಲ್ಲ. ಯಾಕಂದರೆ ಕೋಲಾರ ಪಟ್ಟಣ ಸರ್ವಧರ್ಮೀಯ ಪಟ್ಟಣ. ಹಿಂದೂ ಮುಸ್ಲಿಂ ಬಾಂಧವರು ಏಕತೆಯಲ್ಲಿ ಬಾಳುವಂಥ ಇಡೀ ಜಿಲ್ಲೆಯಲ್ಲಿ ಯಾವುದಾದರೂ ಪಟ್ಟಣ ಇದ್ದರೆ ಅದು ಕೋಲಾರ ಪಟ್ಟಣ ಅಂದರೆ ತಪ್ಪಾಗೋದಿಲ್ಲ. ಇಂಥ ಒಂದು ಪಟ್ಟಣದಲ್ಲಿ 2 ದಿವಸದ ಕಾರ್ಯಕ್ರಮ. ನಾಳೆ ಪುರುಷರು ಸುಮಾರು 20-25 ಸಾವಿರಕ್ಕಿಂತ ಅಧಿಕ ಸೇರುವಂಥದ್ದು ಒಂದು ಕಾರ್ಯರೂಪದಲ್ಲಿ ಇದೆ. ಆದರೆ ಅದಕ್ಕಿಂತಲೂ ಹೆಚ್ಚಿದ್ರು ಸೇರಿದರೂ ಕೂಡ ಸಮಸ್ತ ಕೋಲಾರದ ಜನ ಅವರನ್ನು ಬರಮಾಡಿಕೊಂಡು ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮವಾದಂಥ ಇಜ್ತಿಮಾ ಕೋಲಾರ ಪಟ್ಟಣದಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಾನು ಭರವಸೆ ಮುಖಾಂತರ ಹೇಳಬಯಸುತ್ತೇನೆ. ಇವತ್ತು ತಮ್ಮ ಮುಖಾಂತರ ಈ ಪತ್ರಿಕಾ ಮಾಧ್ಯಮದಲ್ಲಿ ಹೇಳುವಂಥ ವಿಷಯ ಏನೆಂದರೆ, ನಾನು ಬಿಜಾಪುರ ಜಿಲ್ಲೆಯ ಜಿಲ್ಲಾ ವಕಫ್ ಚೇರ್ಮನ್ ಆಗಿ ಸುಮಾರು 3 ವರ್ಷ ಕೆಲಸ ಮಾಡಿ ನಾನು ಸುಮಾರು ಕೋಲಾರ ಒಂದೇ ಅಲ್ಲ, ಇಡೀ ಬಿಜಾಪುರ ಜಿಲ್ಲೆಯಲ್ಲಿ 900 ಹಳ್ಳಿಗಳಲ್ಲಿಯೂ ಕೂಡ ನಾನು ಪ್ರವಾಸ ಮಾಡಿ ಮುಸ್ಲಿಂ ಸಮಾಜದ ಜನರು, ಹಿಂದೂ ಸಮಾಜದ ಜನರು ಏಕಭಾವೈಕ್ಯತೆಯಿಂದ ನಡೆಯುವಂಥ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ಬಿಜಾಪುರ ಜಿಲ್ಲೆ ಅಂತ ನಾನು ಹೇಳಬಯಸ್ಬೋದು. ನನ್ನ ಅವಧಿಯಲ್ಲಿ ಜಿಲ್ಲಾ ವಕಫ್ ಆಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿದಾಗ ಬೇರೆ ಬೇರೆ ಕಡೆ ಅನೇಕ ತಾಲೂಕುಗಳಲ್ಲಿ ಕೂಡ ಇಜ್ತಿಮಾ ಮಾಡಿದ್ದಾರೆ. ಆದರೂ ಕೂಡ ಕೋಲಾರ ಪಟ್ಟಣ ಈ ಥರ ಇಜ್ತಿಮಾ ಮಾಡಿದ್ದು ಪ್ರಥಮ ಬಾರಿಗೆ ಅಂತ ನನಗೂ ಕೂಡ ಭಾಳ ಸಂತೋಷವಾಗಿದೆ. ಈ ಇಜ್ತಿಮಾದಲ್ಲಿ ನಾಳೆ ಬರುವಂಥ ಅನೇಕ ಜನರು ಕೂಡ ಸೇರಿ ಈ ಇಜ್ತಿಮಾದ ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ರೂಪಕ್ಕೆ, ಒಂದು ಒಳ್ಳೆಯ ರೂಪದಲ್ಲಿ ತಗೊಂಡ್ಬಂದು ಇದು ಕೇವಲ ಮುಸ್ಲಿಮರಿಗೆ ಆಶೀರ್ವಾದ ಅಷ್ಟೇ ಅಲ್ಲ, ಇಡೀ ಹಿಂದೂ ಭಾರತದ ಜನಾಂಗದವರಿಗೆ ಒಂದು ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ ಅಲ್ಹಾಜ್ ತನ್ವೀರ್ ಪೀರ ಸಾಹೇಬರು ಬಿಜಾಪುರದಿಂದ ಆಗಮಿಸಲಿಕ್ಕೆ ಎತ್ತಿದ್ದಾರೆ. ಇವತ್ತು ಕೂಡ ಬರುವಂಥ ನಿರೀಕ್ಷೆ ಇದೆ. ಆದರೆ ನಾಳೆ ಸಂಪೂರ್ಣ ದಿನ ಆಗಮಿಸಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ. ನಾವೆಲ್ಲರೂ ಕೂಡ ಎಲ್ಲರಿಗೂ ಸಹಕಾರ ನೀಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಂದು हज़रात गिरामी, अल्हम्दुलिल्लाह शहर कोलार की सरज़मीन पर जमात अहले सुन्नत कर्नाटका की जानिब से जो 2 रोज़ा सुन्नी इज्तिमा होने जा रहा है, आज उसकी शुरुआत हो चुकी है। आज 8 तारीख 2/2/2025 को औरतों का बराए ख़वातीन का इज्तिमा था। अल्हम्दुलिल्लाह मुकम्मल तौर पर कामयाबी की तरफ ये बढ़ रहा है। इंशाअल्लाह अज़ीज़ कल मर्द के लिए 9 तारीख के लिए इज्तिमा होगा, जिसमें खुसूसी उलमाए किराम के बयानात इंसानियत पर और कौमी यकजहतियत पर और सूफीज़म पर बयानात होंगे। इसकी ज़ेर निगरानी तनवीर मिल्लत हुज़ूर तर सैयद मोहम्मद तनवीर हाशमी साहब क़िबला
कल इंशाअल्लाह मुकम्मिल सारा दिन कोलार में इस पंडाल गाह में रहेंगे। आखिर में उनका खिताब होगा और उनकी दुआओं के साथ इस जलसे का अख्तिताम होगा। मैं इस मीडिया के प्रेस रिपोर्टरों के ज़रिए से तमाम लोगों को मैं इल्तिमास करता हूँ कि आज ज़्यादा से ज़्यादा तादाद में लाकर इस जलसे में आकर अपने आप को, अपने ईमान को ताज़ा कर लें, अपने ईमान को तजदीद कर लें। उलमाए किराम का और सादात किराम का, मशाइख इज़्ज़ाम का से उनसे फैज़ पाकर, रूहानी फैज़ पाकर फिर अपने अपने घरों को चले जाएँ। इंशाअल्लाह अज़ीज़ खाने का भी इंतज़ाम आप लोगों को आने वाले